ಗೇಟ್ ವೇ ಟು ಉಮ್ಲಿಂಗ್ಲಾ ನೋಡಿ. ಉಮ್ಲಿಂಗ್ಲಾ ಬಂದು ವಿಟ್ನೆಸ್ ಮಾಡೋಣ ವರ್ಲ್ಡ್ಸ್ ಹೈಯೆಸ್ಟ್ ಮೋಟರಬಲ್ ರೋಡ್. ನಮ್ಮ ಪಯಣ ಹಿಮಾಲಯ ಪರ್ವತಗಳ ಕಡೆಗೆ. ಫ್ರೆಶ್ ಸ್ನೋ ಬರೋದು. ಡಬಲ್ ಜೈ ಜೈ ಜೈ. ಥ್ಯಾಂಕ್ ಯು ಸೋ ಮಚ್. Love you Himalayan, love you so much. Your adventure is our daily routine. Yes, of course. Now please ಅದೇ ಜಸ್ಟ್ ಏನು ಹೇಳ್ತಾ ಇದೆ ಅಂದರೆ ಈ ಲೊಕೇಶನ್ಗೆಲ್ಲ ಜಸ್ಟ್ ಮ್ಯೂಸಿಕ್ ಹಾಕಿ ಬಿಡಬೇಕು ಅಂತ. ಯಾಕೆಂದರೆ ಎಷ್ಟು ಅಂತ ಮಾತಾಡೋದು ನಾವು. ಎವ್ರಿ ನಿಮಗೆ ಟರ್ನ್ಗೆ ಒಂದೊಂದು ವ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಈ ಲೊಕೇಶನ್ನು ಎಷ್ಟು ಅಂತ ಮಾತಾಡೋಣ. ಹೇಳಿದ್ದೆ ಹೇಳ್ಕೊಂಡು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ತಾ ಇರಬೇಕಾಗುತ್ತೆ ಅಷ್ಟೇ. ಯಾಕೆಂದರೆ ಆ ಥರ ವ್ಯೂ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ನೋಡಿ ಇಲ್ಲಿಂದ ನಿಮ್ಗೆ ಸ್ಟ್ರೇಟ್ ಆ ವ್ಯೂ ನೋಡಿ ಹೆಂಗೆ ಕಾಣಿಸುತ್ತೆ. ಕಂಪ್ಲೀಟ್ ನೀವು ಎಷ್ಟು ದೂರ ನೋಡಿದ್ರೂ ಆ ಮೌಂಟೇನ್ಸೇ ಕಾಣಿಸುತ್ತೆ. ನಾವು ಈ ಸಮುದ್ರ ಓಷನ್ಗೆಲ್ಲ ಹೋದಾಗ ಎಷ್ಟುವರೆಗೂ ನೋಡ್ತೀರ ಅಷ್ಟು ವಾಟರ್ ನೀರೇ ಕಾಣಿಸುತ್ತಲ್ಲ, ಅದೇ ಥರ ಇಲ್ಲಿ ಜಸ್ಟ್ ಮೌಂಟೇನ್ಸ್ ಇದೆ. ಏನು ಹೇಳೋದು ಗುರು, ಹೇಳಿ ಹೇಳಿ ನನಗೆ ಬೇಜಾರಾಗ್ತಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಹಂಗೆ ಹಿಂಗೆ ಅಂತ. ಬಟ್ ಆದರೆ ಅಗೈನ್ ಇನ್ನೊಂದು ಏನಂದರೆ ಇದು ಎಲ್ಲ ಈ ವೈಲ್ಡ್ ಆ್ಯನಿಮಲ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತಂತೆ ಇಲ್ಲಿ. ವೈಲ್ಡ್ ಬೇರು ಮತ್ತು ಫಾಕ್ಸು, ಸ್ನೋ ಲೆಪರ್ಡು ಅದೆಲ್ಲ ತುಂಬ ಇರುತ್ತೆ. ಬಟ್ ಅಂದರೆ ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಪ್ರಾಬ್ಲಿ ಅದು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಯಾರು ಹೋಗ್ತಾರೆ ಯಾರು ಬರ್ತಾರೆ ಅದಕ್ಕೆ. ಸೊ ಅದಕ್ಕೆ ಇಂಥ ಜಾಗದಲ್ಲ, ಇಂಥ ಜಾಗಗಳಲ್ಲಿ ಆ್ಯಕ್ಚುಲಿ ಒಬ್ಬೊಬ್ಬರೇ ಹೋಗ್ಲೂಬಾರ್ದು. ಪ್ಲಸ್ ನಾವು ಸುಮ್ಮನೆ ನಾನ್ಸೆನ್ಸ್ ಬ್ರೇಕೆಲ್ಲ ಹಾಕ್ಕೊಂಡು ಅಲ್ಲಿ ನಿಲ್ಲಿಸ್ಕೊಂಡು ಗಾಡಿ ನಿಲ್ಲಿಸ್ಕೊಂಡು ಪಾರ್ಟಿ ಮಾಡೋ ಥರ ಎಲ್ಲಾದರೂ ಆಗಲ್ಲ ಅದು. ಸೊ ಈ ಜಾಗಕ್ಕೆ ಬಂದಮೇಲೆ ಆ ಜಾಗಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಆವಾಗಲೇ ಆ ಜಾಗನೂ ಅದೇ ಥರ ನಮ್ಮನ್ನು ಆ ವ್ಯೂಸ್ ಕೊಡುತ್ತೆ. ಸೊ ಹಾಗೆ ಇಲ್ಲೇನೋ ಬೋರ್ಡ್ ಹಾಕಿದ್ದಾರೆ ಬ್ರೋದವರು. ಸೊ ಅದು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಅಂತ. ಸೊ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅವರು ಕಾರ್ಗಿಲ್ಲಿಂದ ಜಮ್ಮು ಕಾಶ್ಮೀರಿಂದನೂ ಕೂಡ ನಮಗೆ ಈ ಲೇಗೆಲ್ಲ ರೋಡ್ ಈ ಬೇಸಿಕಲಿ ಈ ಮೌಂಟೇನ್ಸ್ ಏರಿಯಾದಲ್ಲಿ ಹಿಮಾಲಯಸಲ್ಲೆಲ್ಲ ನೀವೆಲ್ಲೋದ್ರೂ ಇಂಥ ಏನೋ ಲೋಕಲ್ ಏರಿಯಾಗಳಲ್ಲಿ ಇಂಥ ಬೆಟ್ಟಗಳ ಮಧ್ಯೆ ಆ ರೋಡ್ ಮಾಡಿಕೊಡೋದು ಯಾರು ಅಂತಂದರೆ ನಮಗೆ ಬ್ರೋದವರು. ಸೊ ಅವ್ರು ರೋಡ್ ಮಾಡಿದಿರೋದೇ ನಾವು ಇಷ್ಟೊಂದು ಜಾಲಿಯಾಗಿ ಆರಾಮ್ಸೆ ಇಲ್ಲೆಲ್ಲ ರೈಡ್ ಮಾಡಿಕೊಂಡು ಈ ಥರ ಇಂಥ ರಿಮೋಟ್ ಏರಿಯಾದಲ್ಲಿ ಇಷ್ಟೊಂದು ಕ್ಲೀನ್ ರೋಡ್ ನೋಡೋದು ತುಂಬಾ ರೇರು ನೋಡಿ. ಅದರಿಂದನೇ ನಾವು ಈ ರೇಂಜಿಗೆ ಆರಾಮಾಗಿ ಪೀಸ್ಫುಲ್ಲಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಗೇಟ್ ವೇ ಟು ಉಮ್ಲಿಂಗ್ಲಾ ನೋಡಿ. ಉಮ್ಲಿಂಗ್ಲಾ ಬಂತಿದ್ರು. ಓಹೋ ಅಲ್ಲಿ ನೋಡಿ ಹಿಮಾಲಯ ಕಾಣಿಸ್ತಿದೆ. ब्रिज क्रॉस कर दो. हाँ अभी नीचे जाएंगे हम लोग ना. ओ नीचे ओके. ಓಕೆ ಇಲ್ಲಿ ಬ್ರೇಕ್ ಹಾಕ್ತಾನೆ ಎಲ್ಲ ಹೋಗ್ತಾ ಇದ್ದಾನೆ. ಹೆಂಗೆ ಹಾಕಿದ್ರಲ್ಲ ಅದು ಗೇಟ್ ವೇ ಟು ಉಮ್ಲಿಂಗ್ಲಾ ಅಂತ, ಅದನ್ನು ನೋಡಿದ್ರೆ ಏನೋ ಒಂದು ಇದು ಎಕ್ಸೈಟ್ಮೆಂಟ್ ಅಪ್ಪ. ಯಾಕೆಂದರೆ ಇಷ್ಟು ದಿನ ನಾವು ಅಷ್ಟೆಲ್ಲ ಕಷ್ಟ ಬಿದ್ದು ಆ ದೂರಲ್ಲಿ ಓಡಿಸ್ಕೊಂಡ್ಬಂದು ಎಲ್ಲ ಮಾಡಿದ್ದು ಇದೇ ರೀಸನ್ಗೆ. ಜೂಲಿ ಉಮ್ಲಿಂಗ್ಲಾ ಪಾಸ್.
ಹೆಂಗೆ ಹಾಕಿದ್ರಲ್ಲ ಅಲ್ಲಿ ಗೇಟ್ ಬಿಟ್ಟು ಉಮ್ಮಿಗ್ಲ ಅಂತ. ಡ್ರೈವ್ ಬನ್ನಿ ವಿಟ್ನೆಸ್ ಮಾಡೋಣ ವರ್ಲ್ಡ್ಸ್ ಹೈಯೆಸ್ಟ್ ಮೋಟರಬಲ್ ರೋಡ್. ನಮ್ಮ ಪಯಣ ಹಿಮಾಲಯ ಪರ್ವತಗಳ ಕಡೆಗೆ. ಜೈ ಶ್ರೀರಾಮ್. ಎಂಥ ವ್ಯೂ ಸಿಕ್ತು ಅಂದರೆ ಹೋಗ್ಲಿಕ್ಕೆ ಬರೀ ಬ್ಯಾಟ್ರಿ ಚೇಂಜ್ ಮಾಡಿಲ್ಲ. ಸೊ ಅಲ್ಲಿ ಹುಡುಗಿಲ್ಲ ಹೋಗಿ ರೆಕಾರ್ಡ್ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಓಹೋ ಹಿಮಾಲಯ ಓಹೋ ಹಿಮಾಲಯ ಇವಾಗ ಹೆಂಗಾಗಿದೆ ಅಂದರೆ ನಿಮ್ಗೆ ವ್ಯೂ ಸಿಗುತ್ತೆ. ಆಮೇಲೆ ತೋರಿಸ್ತಿದ್ದೀವಿ ಈ ಬೆಟ್ಟ ಹೈಟ್ ಲಾಸ್ಟು. ಇದು ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಹೇಳಿದ್ರೆ ಬರೀ ಸ್ಪೇಸ್ ಇದೆ ಅಂತೆಲ್ಲ ನೋಡಿ. ವಿಂಟರ್ ಅಲ್ವಾ ಶುರು ಆಗ್ತಿದೆ ಇವಾಗ. ಇದೆಲ್ಲ ಫುಲ್ ಕಂಪ್ಲೀಟ್ ಇದೆಲ್ಲ ಏನು ಇದೆಲ್ಲ ಸ್ನೋಲಿ ಎಕ್ಸಿಟ್ ಆಗಿಬಿಡ್ತಾರೆ ಕಂಪ್ಲೀಟ್. 1924 ಬಿಟ್ಟು ರೇ ಬಂತು ಗುರು. ಅದೇ ಮೈಲ್ ಸ್ಟೋನ್ ಬಂತು. ಅಲ್ಲಿದೆ ನೋಡಿ, ಅಲ್ಲಿ ಹೋಗ್ತೀವಿ ಗುರು. ಅಲ್ಲಿ ಹೋಗ್ತೀವಿ, ಅದೇ ಮೌಂಟೇನ್ ಹೋಗ್ತೀವಿ. ಏನು ಎಕ್ಸೈಟ್ಮೆಂಟ್ ಗೊತ್ತಾ, ಅಲ್ಲಿ ಹೋಗ್ತೀರ ನೆನ್ಸ್ಕೊಂಡ್ರೆ ಒಂಥರ ಮೈಯೆಲ್ಲ ಕೂತ್ಕೊಂಡು ಆಗ್ತಿದೆ ನನಗೆ. ಓ ಮೈ ಗಾಡ್. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಇಟ್ ಹ್ಯಾಪನ್. ಅವಾಗ ಹೇಳ್ತಿದ್ರಲ್ಲ ಬಿಲೀವ್ ಇನ್ ಯೋರ್ಸೆಲ್ಫ್ ಅಂತ, ಅದು ಅಷ್ಟೊಂದು ನನಗೆ ಗೊತ್ತಾಗ್ತಿರಲಿಲ್ಲ. ಬಟ್ ಆ್ಯಕ್ಚುಲಿ ಇದು ಮಾಡಿದಾಗ ಗೊತ್ತಾಯಿತು. 10 ವರ್ಷದಿಂದ ಡ್ರೀಮ್ ಗುರು. ಅಂದರೆ ಉಮ್ಮಿಗೆ ಹೋದಲ್ಲ, ಲದಾಖ್ ಇದೆಲ್ಲ ಮಾಡಬೇಕು ಅಂತ. ಫ್ರೆಶ್ ಸ್ನೋ ಗುರು, ಇದು ಫ್ರೆಶ್ ಸ್ನೋ. ಇಮ್ಯಾಜಿನ್ 20,000 ಹೈಟಲ್ಲಿ ಇದ್ದೀವಿ. ಆಕ್ಸಿಜನ್ ಸಿಗಲ್ಲ ನೆಟ್ಟಿಗೆ ನಿಮಗೆ. ಓಹೋ ಡಬಲ್ 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 ದಿಬಿಲ್ ದಿಬಲ್ ಡಬಲ್. ಜೈ ಜೈ ಜೈ. ಶಿವನಿಗೂ ಗಿರಿಜಗೂ ದೇವಾಲಯ, ನವವಧುವರರಿಗೆ ಪ್ರೇಮ
ನವವಧುವರರಿಗೆ ಪ್ರೇಮಾಲಯ ಜಿಗಿವ ಜೋಡಿ ಪ್ರೇಮ ಹೃದಯಗಳು ಚುಕು ಚುಕು ಚೂರೈಲನ್ನೇರಿದವು ಗರಿಗರಿಯ ಹಿಮಗಿರಿಯ ಬೆನ್ನಿನಲ್ಲಿ ಚಳಿ ಚಳಿಯೋ ಎನ್ನುತ್ತ ಜಾರಿದವು ಮೈಸೂರ ಚೆಲುವೆ ನೀನು ಮೈಸೂರ ಚೆಲುವ ನೀನು ಎನ್ನುತ್ತ ಕನ್ನಡ ಕಂಪನು ಬೀರಿದವು ಹಿಮದಲ್ಲಿ ಓಹೋ ಹಿಮಾಲಯ ಓಹೋ ಹಿಮಾಲಯ ಓಹೋ ಹಿಮಾಲಯ ಓಹೋ ಹಿಮಾಲಯ ಶಿವನಿಗೂ ಗಿರಿಜೆಗೂ ದೇವಾಲಯ. ಕಿರ್ಚಾಡ್ಕೊಂಡು ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಗುರು, ಇದು ಬಿಟ್ಟರೆ ನೆಕ್ಸ್ಟ್ ಇಲ್ಲ ಸ್ಪೇಸಲ್ಲಿ ಇದ್ದೀವಿ ನಾವು, ಅಷ್ಟು ಹೈಟಲ್ಲಿ ಇದ್ದೀವಿ. ವರ್ಲ್ಡ್ ಹೈಯೆಸ್ಟ್ ಮೋಟ್ರಬಲ್ ರೋಡು. ನೀನು ಇಲ್ಲಿ ಎಕ್ಸೈಟ್ಮೆಂಟ್ ಬಂದಿಲ್ಲ ಅಂದರೆ ಇನ್ನು ಎಲ್ಲ ಬರುತ್ತೆ ಪಡ್ಕೋಸಿ ಹೇಳಿ. ಹಾಂ ಅಲ್ಲ ಕಂಪ್ಲೀಟ್ ಎಲ್ಲ ಫುಲ್ಲು ಸ್ನೋದೆಲ್ಲ ಮುಳುಗೋಗಿದೆ. ಏನು ಇದು ಹೆಣ್ಣು ನಂಬಕ್ಕೆ ಆಗ್ತಿರಲ್ಲ, ಅಂದ್ಕೊಂಡು ನಾನು ನಂಬಕ್ಕೆ ಆಗ್ತಿಲ್ಲ. ಶರಣು ಪ್ರಕೃತಿ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ. ಪ್ರಕೃತಿನ ಬೇರೆ ಯಾರು ಬೀಟ್ ಮಾಡೋಕ್ಕಾಗಲ್ಲ ಬರು, ಸೀರಿಯಸ್ಲಿ. ಬಂದ್ವಿ ಇನ್ನೊಂದು ಸ್ವಲ್ಪ ದೂರ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಹಿಮಾಲಯನ್, ಲವ್ ಯು ಸೋ ಮಚ್. ಬಿಸಿದಿದೆಯಲ್ಲ ಬರೋದು ಈ ರೋಡ್ಗಳು. ಮಗ ಅದು ನೋಡು ಜೋಶ್ವ, ಇದೇ ಲಾಸ್ಟ್ ಮೌಂಟೇನು. ಅದು ಬಿಟ್ಟರೆ ನೆಕ್ಸ್ಟ್ ಸ್ಪೇಸ್ ಮಗ. ಹೌದು, ಲಿಟ್ರಲಿ ಆ ಹೈಟಲ್ಲಿದ್ದೀವಿ. ಯಾವ ಹೈಟಲ್ಲಿದ್ದೀವಿ ಗುರು. ನೋಡಿ, ಯುವರ್ ಅಡ್ವೆಂಚರ್ ಈಸ್ ಅವರ್ ಡೈಲಿ ರುಟೀನ್. ಎಸ್, ಅಫ್ಕೋರ್ಸ್. ಅದು ಕಂಪ್ಲೀಟಲ್ಲಿ ಅಲ್ಲ, ಅದು ಕಂಪ್ಲೀಟು ಮೌಂಟೇನ್ ಫುಲ್ ಆಗಿದೆ. ಅದೇ ಥರ ಇಲ್ಲೂ ಫೀಲ್ ಆಗುತ್ತೆ. ಸ್ವಲ್ಪ ಜನ ಕಾಯ್ಬೇಕು ನೋಡಿ. ಇಲ್ಲಿಂದ ಬಂದು ಹಿಂಗೆ ಬಂದು ಇಲ್ಲಿ ಹೋಗಿ ಹಿಂಗೆ ಹೋಗಿ ಕಂಪ್ಲೀಟ್ ಈ ಮೌಂಟೇನ್ ಸುತ್ಕೊಂಡು ಬಂದಿರೋದು ನಾವು. ನೋಡಿ, ಇದು ಮೌಂಟೇನ್ ಇದೆ ಲಾಸ್ಟು, ಇದು ಬಿಟ್ಟರೆ ಸ್ಪೇಸು.
ಟೈಮ್ ಬಂದು 11:30. ವರ್ಲ್ಡ್ ಹೈಯೆಸ್ಟ್ ಮೋಟ್ರಬಲ್ ರೋಡು ಮೈಲ್ ಸ್ಟೋನ್ ಇಲ್ಲೇ ಇರೋದು. ಇಲ್ಲಿ ಬಂದು ಫೋಟೋ ತೆಗೆಸ್ಕೊಂಡು ಫ್ರೆಶ್ ನೋವು ಇದು ಈ ವ್ಯೂ ನೋಡಿ. ನಾವು ಅಲ್ಲಿಂದನೇ ಬಂದಿದ್ದೀವಿ ರೂಟು. ಅಲ್ಲಿಂದ ನೋಡಿದ್ರೆ ಕಂಪ್ಲೀಟ್ ಸ್ಲೋ ಮೌಂಟೇನ್ ಗುರು ಇದು. ಏನು ವ್ಯೂ ಇದೆ ಲಿಟ್ರಲಿ. ಹೇಗಿದ್ರೆ ನೋಡಿ ಇದೆ ಲಾಸ್ಟು. ಇದು ಬಿಟ್ಟರೆ ನೆಕ್ಸ್ಟ್ ಯಾವ ಬೆಟ್ಟನೂ ಇಲ್ಲ ಏನಿಲ್ಲ, ಕಂಪ್ಲೀಟ್ ಸ್ಪೇಸ್ ನಿಮಗೆ. ಲಿಟ್ರಲಿ ಈ ಹೈಟಲ್ಲಿ ಬಂದು ಗಾಡಿ ಓಡಿಸಿದ್ದೀವಿ, ಕೈಯೆಲ್ಲ ಫ್ರೀಸಾಗಿ ಹೋಗಿದೆ. ಇದೊಂದು ಸ್ವಲ್ಪ ಹೊತ್ತು ಆ ಫ್ರೆಶ್ ಸ್ನೋನಲ್ಲಿ ಆಟ ಆಡೋಣ ಅಂತ ಇಟ್ಕೊಂಡಿದ್ವಿ, ನಂಬಾಗೋಯ್ತು. ಅಲ್ಲಿ ನೋಡು ಮಗ ಹೆಂಗೆ ಕಾಣಿಸ್ತದೆ ಸ್ಪೇಸ್ ಲಿಟ್ರಲಿ. ಅದು ನೀನು ಬೇರೆ ಏನಿಲ್ಲ ಅಲ್ಲಿ ನೋಡು. ಹಿಂಗೆ ಬಂದು ಈಗ ಮತ್ತೆ ಸೇಮ್ ರೂಟಲ್ಲಿ ಫಾಲೋ ಮಾಡಿಬಿಟ್ಟು ಕೆಳಗಡೆ ಹೋಗ್ಬೇಕು ನೀವು. ವ್ಯೂ ಸ್ಕ್ರೀನ್ ಶಾಟ್ ತೊಗೊಂಡು ಇಕ್ಕೊಬೋದು ನಾವು. ಯಾರೋ ಕನಸಲ್ಲಿ ಯಾರೂ ಇರದಾಗ ನನ್ನಗಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ. ಹೃದಯ ಮೌನ ತಾಳುವಾಗ ಮಾತು ಹೇಗೆ ಆಡಲಿ. ಹುಡುಕಿ ಹೋದೆ ಎಲ್ಲೋ ದೂಡಿ ನೀನೇ ಸಿಕ್ಕ ಶಾಯರಿ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ. ಒಳಗೆ ಬರಲು ತಡ ಇಲ್ಲೇಕೆ ಕಿಟಕಿಲೇ ನಾಕಾದೆ. ಜಾಸ್ತಿ ಹೊತ್ತು ಇರೋಕ್ಕಾಗ್ತಿಲ್ಲ ಇದ್ರೂ. ಈಗ ಒಂದು ಅರ್ಧ ಗಂಟೆ ಆಯ್ತು ನಾವು ಬಂದು, ಅದಕ್ಕೆ ಎಲ್ಲರೂ ಹೋಗ್ಬಿಡ್ತಿದ್ದೀವಿ ಬೇಡ ಸಾಕು ಅಂತ. ಹೆಂಗಾಗಿದೆ ನೋಡಿ ಗಾಡಿ ಕಂಡೀಷನು ನೋಡಿ. ಅದೇ ಮೈಲ್ ಸ್ಟೋನ್ ಉಮ್ಲಿಂಗ್ಲದು. ವೆಲ್ಕಮ್ ಟು ಉಮ್ಲಿಂಗ್ಲಾ ಹಟ್. ಅಂದರೆ ನೀವು ಜಾಸ್ತಿ ಮಾತಾಡಿದಷ್ಟು ಔಟ್ ಆಫ್ ಬ್ರೆತ್ ಹೋಗ್ತಿದೆ. ಓಕೆ ಗೈಸ್, ಬೆಂಗಳೂರು ಸಿಗೋಣ. ಯಪ್ಪ ಅಯ್ಯೋ ಸ್ವಾಮಿ ಶರಣ. ಈಗ ಕೆಳಗಡೆ ನಾವು ಯಾವ ದಾರಿಯಲ್ಲಿ ಬಂದ್ವಿ ಮತ್ತೆ ಅದೇ ದಾರಿ ಕೆಳಗಡೆ ಹೋಗ್ಬೇಕು. ಬಟ್ ಆದಷ್ಟು ಬೇಗ ಹೋದ್ರೆ ಒಳ್ಳೆಯದು. ಕಷ್ಟ, ಭಾರಿ ಕಷ್ಟ ಆಗ್ಬಿಡ್ತದೆ.
ಅರೆ ಬಾಪ್ ರೇ ಬಾಪ್. ಆ ಕಂಪ್ಲೀಟ್ ಸ್ನೋ ಮುಳ್ದೋಗಿದೆ. ಅದು ನೋಡೋದು ಆ ರೇಂಜ್ ನೋಡೋದು, ಕಂಪ್ಲೀಟ್ ರೇಂಜು. ನಾವು ಫ್ಲೈಟಲ್ಲಿ ಬರ್ಬೇಕಾದ್ರೆ ಕಾಣಿಸ್ತಾ ಇತ್ತು, ಅದೇ ಇದೆ ನೋಡೋದು. ಏನು ವ್ಯೂ ಮಗ ಇದು. ಲವ್ ಯು ನೇಚರ್. ಈ ಕಡೆ ಆ ವ್ಯೂ ಆದರೆ ಈ ಕಡೆ ಈ ವ್ಯೂ. ಪ್ರಪಂಚದ ಎಲ್ಲಿ ಸಿಗುತ್ತೆ ಹೇಳಿ ನೀವು? ಹಾಂ, ಫ್ರೆಶ್ ಸ್ನೋ. ಅಮೇಜಿಂಗ್ ಫೀಲಿಂಗ್ ಮಾತ್ರ. ಇಲ್ಲಿ ಬಂತು ಅಂದರೆ ಆ ಫೀಲಿಂಗೇ ಬೇರೆ. 19,024 ಫೀಟ್ ಹೈಟಲ್ಲಿರೋದು. ಇವಾಗ ಕಾರ್ತಿಂಗ್ಲ ಎಲ್ಲ ಹೆಂಗಾಗಿದೆ ಅಂದರೆ, ನಾವು ಲೇಯಿಂದ ನೂಬ್ರಾಗ ಹೋಗ್ಬೇಕಾದ್ರೆ ಕಾರ್ತಿಂಗ್ಲ ಬಂತು ಅಂದರೆ ಇಷ್ಟು ಬೇಗ ಬಂದ್ಬಿಡ್ತಾ. ಇದನ್ನು ಹೈಯೆಸ್ಟ್ ಮೋಟ್ರಬಲ್ ರೋಡ್ ಅನಿಸುತ್ತೆ. ಬಟ್ ಇದು ಲಿಟ್ರಲಿ ಫೀಲ್ ಆಗುತ್ತೆ. ಹೌದು ಗುರು, ದಿಸ್ ಈಸ್ ಆ್ಯಕ್ಚುಲಿ ಹೈಯೆಸ್ಟ್ ಮೋಟ್ರಬಲ್ ರೋಡ್ ಅಂತ. ನೋಡಿ ಹಿಂಗೆ ಉತ್ಕೊಂಡು ಬಳಸ್ಕೊಂಡು ಆಮೇಲೆ ಈ ಹೈಟಿಗೆ ಬರಬೇಕು. ಒಂಥರ ಸಕ್ಕದಂಗೆ ಆಗ್ತದೆ. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು. ನಿಮ್ಮೆಲ್ಲ ಸಪೋರ್ಟ್ ಇಲ್ಲ ಅಂದರೆ ಈ ಥರ ಮಾಡೋಕ್ಕಾಗ್ತಿರಲಿಲ್ಲ. ವಿತೌಟ್ ಯು ಐ ಆಮ್ ನಥಿಂಗ್. ನೀವಿಲ್ಲದೆ ನಾನು ಏನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇಂಥ ಜಾಗದಲ್ಲಿ ನಾನು ಗಾಡಿ ಓಡಿಸ್ತಾ ಇದ್ದೀನಿ ಅಂದರೆ ನೀವು ಕೊಟ್ಟಿರೋ ಭಿಕ್ಷೆ. ನೀವು ಜನ್ಮ ಕೊಟ್ಟಿದ್ದಕ್ಕೆ ನಾನು ಇಲ್ಲಿದ್ದೀನಿ. ಸೊ ಅದಕ್ಕಾಗಿ ನಿಮಗೆ ಚಿರಋಣಿ ನಾನು.